ಮಕ್ಕಳೇ, ಒಂದು ದೊಡ್ಡದಾದಂತಹ ಅರಣ್ಯ. ಬಹಳಷ್ಟು ಪಕ್ಷಿಗಳು ಮನೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ತಾಯಿದ್ವು. ಒಂದು ಹಕ್ಕಿ ತನ್ನ ಗೂಡಿನಲ್ಲಿ 2 ಮೊಟ್ಟೆಗಳನ್ನಿಟ್ಟು ಮರಿ ಮಾಡಿತ್ತು. ಅವಕ್ಕೆ ಆಹಾರವನ್ನು ಕೊಡ್ತಾ ಸುಖದಿಂದ ಇರುವಂತಹ ಸಂದರ್ಭ. ಒಮ್ಮೆ ಜೋರಾಗಿ ಗಾಳಿ ಮಳೆ ಬಂತು. ಹಲವು ಮರಗಳು ಮುರಿದು ಬಿದ್ದವು. ಆಗ ಈ 2 ಮರಿಗಳಿದ್ದಂತಹ ಮರವು ಕೂಡ ಮುರಿದು ಬಿತ್ತು. ತಾಯಿ ಹಕ್ಕಿ ಆ ಮರದಡಿಯಲ್ಲಿ ಬಿದ್ದು ಸತ್ತು ಹೋಯಿತು. ಆ 2 ಚಿಕ್ಕ ಮರಿಗಳು ಬಿದ್ದು ಒಂದೊಂದು ಕಡೆ ಸಾಗಿದವು. ಒಂದು ಮರಿ ಒಂದು ಋಷಿಗಳ ಆಶ್ರಮವನ್ನು ಸೇರಿಕೊಂಡಿತು. ಇತ್ತ ಕಡೆಯಲ್ಲಿ ಇನ್ನೊಂದು ಮರಿ ಹಾಗೆ ಹೋಗಿ ಒಂದು ದರೋಡೆಕೋರರ ಕಳ್ಳರ ಗುಹೆಯನ್ನು ಸೇರಿಕೊಂಡಿತು. ಬೇರೆ ಬೇರೆಯಾಗಿ ಹೋದವು. ಏನು ಮಾಡುವುದು? ಹಾಗೆ ಒಮ್ಮೆ ಆ ದೇಶದ ರಾಜ ಬೇಟೆಯನ್ನು ಆಡುವುದಕ್ಕಾಗಿ ಬಂದಿರ್ತಾನೆ. ಒಂದು ಜಿಂಕೆಯನ್ನು ಬೆನ್ನಟ್ಟುತ್ತಾ ಬಂದು ದಣಿವಾಗಿ ಒಂದು ಗುಹೆಯ ಎದುರಿಗೆ ಬಂದು ಕುಳಿತುಕೊಳ್ಳುತ್ತಾನೆ. ಆ ಗುಹೆಯ ಹತ್ತಿರದಲ್ಲೇ ಇದ್ದಂಥ ಒಂದು ಪಕ್ಷಿ, ಸುಂದರವಾದಂತಹ ಪಕ್ಷಿ, ಕಳ್ಳರನ್ನು ಕರೆಯುತ್ತದೆ. ಬನ್ನಿ ನೋಡಿ, ಇಲ್ಲಿ ರಾಜನಂತೆಯೇ ಕಾಣ್ತಾ ಉಂಟು. ಅವನ ಆಭರಣಗಳನ್ನು ತೆಗೆದುಕೊಳ್ಳಿ. ಅವನಲ್ಲಿ ಸಾಕಷ್ಟು ಹಣ ಇದ್ದ ಹಾಗೆ ಕಾಣುತ್ತದೆ. ಅವನನ್ನು ಹಿಡಿದು ಹಣವನ್ನೆಲ್ಲವನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ ಆ ಕಳ್ಳರನ್ನು ಕೂಗುತ್ತದೆ. ಆಗ ರಾಜ ತಪ್ಪಿಸಿಕೊಳ್ತಾನೆ. ಓಡ್ತಾನೆ. ಓಡಿ ಹೋಗಿ ಈ ಋಷಿಮುನಿಗಳು ಇದ್ದಂತಹ ಗುಹೆಯ ಹತ್ತಿರ ಬಂದು ನಿಲ್ತಾನೆ, ಕುಳಿತುಕೊಳ್ಳುತ್ತಾನೆ. ಆಗ ದಣಿವಾಗಿ ಕುಳಿತುಕೊಂಡ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತಹ ಒಂದು ಹಕ್ಕಿ ಕೂಗಿ ಹೇಳ್ತದೆ, ರಾಜ ದಣಿದಿದ್ದೀಯೆ ಅಂತ ಕಾಣ್ತದೆ, ಕುಳಿತುಕೊಳ್ಳಿ. ಅದೋ ನೋಡಿ, ಅಲ್ಲಿ ಆ ಮಡಿಕೆಯಲ್ಲಿ ತಂಪಾದ ನೀರಿದೆ, ನೀರನ್ನು ಕುಡಿಯಿರಿ, ದಣಿವಾರಿಸಿಕೊಳ್ಳಿ ಎಂದು ಹೇಳಿ ತುಂಬ ಗೌರವದಿಂದ ಮಾತನಾಡಿಸ್ತದೆ. ಆಗ ರಾಜ ಮನದಲ್ಲೇ ಆಲೋಚನೆ ಮಾಡ್ತಾನೆ, ಏನಿದು? ಆ ಪಕ್ಷಿಯು ನೋಡಲಿಕ್ಕೆ ಇದೇ ಪಕ್ಷಿಯ ಥರ ಕಾಣ್ತಾ ಉಂಟು. 2 ಪಕ್ಷಿಗಳು ನೋಡುವುದಕ್ಕೆ ಒಂದೇ ಜಾತಿಯ ಪಕ್ಷಿಗಳು. ಆದರೆ ಇವರಿಬ್ಬರು ಗುಣ ಯಾಕೆ ಹೀಗೆ ಎಂಬುದಾಗಿ ಆಲೋಚಿಸ್ತಾನೆ. ಅಷ್ಟರಲ್ಲಿ ಆ ಆಶ್ರಮದ ಗುರುಗಳು ಅಲ್ಲಿ ಬರ್ತಾರೆ. ಗುರುಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡಿ ರಾಜ, ಅವರು ಬೆಳೆದಂತಹ ವಾತಾವರಣ ಆ ರೀತಿ ಇತ್ತು. ದರೋಡೆಕೋರರ ಕಳ್ಳರ ಮಧ್ಯದಲ್ಲಿದ್ದಂತಹ ಹಕ್ಕಿ ಅವರದೇ ಸಂಸ್ಕಾರವನ್ನು, ಅವರದೇ ಗುಣವನ್ನು ಪಡೆದು ಕಳ್ಳರ ಹಾಗೆ ಆಗಿ ಹೋಯಿತು. ಇಲ್ಲಿ ಆಶ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಹಕ್ಕಿ ನಮ್ಮಲ್ಲಿಯ ವಾತಾವರಣವನ್ನೇ ಮೈಗೂಡಿಸಿಕೊಂಡಿದ್ದು ಬಿಡ್ತು. ವಿನಯ, ಗೌರವಿಸುವಂಥದ್ದು, ಇದೆಲ್ಲ ಇಲ್ಲಿಯ ಆಶ್ರಮದ ಗುಣಗಳು ಎಂಬುದಾಗಿ ಹೇಳಿದಾಗ ರಾಜನು ತಲೆಯಾಡಿಸ್ತಾನೆ, ಓಹೋ ಹೀಗಾಯಿತು ಎಂಬುದಾಗಿ. ಆಗ ಗುರುಗಳು ಹೇಳ್ತಾರೆ, ಯಾವುದೇ ಒಂದು ವ್ಯಕ್ತಿಗಳಿಗೂ ಸಹಿತ ನಾವು ಎಲ್ಲಿ ಉಳಿಯಬೇಕು, ಯಾರೊಂದಿಗೆ ಸ್ನೇಹವನ್ನು ಮಾಡಬೇಕು ಎನ್ನುವುದನ್ನು ಆಲೋಚಿಸಿದರೆ ಒಳ್ಳೆಯದಾಗ್ತದೆ. ಒಳ್ಳೆಯವರನ್ನು ಸಂಗಡಗರನ್ನಾಗಿ ಮಾಡಿಕೊಳ್ಳಬೇಕು, ಸಜ್ಜನರೊಂದಿಗೆ ಉಳಿಯಬೇಕು, ಒಳ್ಳೆಯ ಗುಣಗಳನ್ನು ಹೊಂದಿದವರೊಂದಿಗೆ ನಾವು ಬದುಕಬೇಕು. ನಾವು ಆ ಗುಣವನ್ನು ಕಲಿತೇವೆ, ನಮ್ಮಲ್ಲಿಯೂ ಆ ಗುಣಗಳು ಬರ್ತವೆ. ದುಷ್ಟರ ಸಂಘವನ್ನು, ಕಳ್ಳರ ಸಂಘವನ್ನು, ಕೆಟ್ಟವರ ಸಂಘವನ್ನು ಮಾಡುವುದರಿಂದ ನಾವು ಕೂಡ ಅವರ ಸಾಲಿನಲ್ಲಿಯೇ ಸೇರ್ತೇವೆ, ಅವರ ಹಾಗೆ ಕೆಟ್ಟವರೇ ಆಗ್ತೇವೆ. ಆದ್ದರಿಂದ ಒಳ್ಳೆಯದನ್ನು ಆಯ್ಕೆ ಮಾಡೋಣ, ಒಳ್ಳೆಯ ಗೆಳೆಯರನ್ನು ಮಾಡಿಕೊಳ್ಳೋಣ.
ಎಲ್ಲರೂ ಒಳ್ಳೆಯವರಾಗೋಣ, ದೇಶಕ್ಕೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.